ಉತ್ತರ ಕನ್ನಡ ಜಿಲ್ಲೆಯ ಪೋಷಕರೇ ಎಚ್ಚರ ಎಚ್ಚರ. ಶಾಲಾ ಕಾಲೇಜಿಗೆ ಹೋಗುವ ನಿಮ್ಮ ಮಗುವಿನ ಮೇಲೆ ಇರಲಿ ನಿಗಾ. ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅಕ್ರಮ ಗಾಂಜಾ ಮಾರಾಟ ದಂಧೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಸಕ್ರಿಯವಾಗುತ್ತಿದೆ ಗಾಂಜಾ ಮಾರಾಟ ಜಾಲ. ಉತ್ತರ ಕನ್ನಡ ಜಿಲ್ಲೆಯ ಪೋಷಕರೇ, ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ನಿಮ್ಮ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ರೆ ಅವರ ಮೇಲೆ, ಅವರ ನಡವಳಿಕೆಯ ಮೇಲೆ ನಿಗಾ ಇಟ್ಟಿದ್ದೀರಾ? ನಿಮ್ಮ ಮಗ ಯಾರ ಸ್ನೇಹ ಮಾಡಿದ್ದಾನೆ, ಯಾರ್ಯಾರ ಜೊತೆ ಓಡಾಡ್ತಾನೆ ಅನ್ನೋ ಮಾಹಿತಿ ಇದೆಯಾ? ಇಲ್ಲ ಅಂದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಯಾಕಪ್ಪ ಇವರು ಹೀಗೆ ಹೇಳ್ತಿದ್ದಾರೆ, ಇಷ್ಟ್ಯಾಕೆ ನಮ್ಮನ್ನ ಭಯಪಡಿಸ್ತಿದ್ದಾರೆ ಅನ್ಕೊಳ್ಬೇಡಿ. ಅದಕ್ಕೂ ಕಾರಣವಿದೆ. ಯಾಕಂದ್ರೆ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದ ಕರಾವಳಿ ಜಿಲ್ಲೆಯಲ್ಲಿ ಈಗ ಮಾದಕ ದ್ರವ್ಯಗಳ ಕರಾಳ ಜಾಲ ಎಡೆಬಿಚ್ಚಿ ನಿಲ್ಲುತ್ತಿದೆ. ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಜಿಲ್ಲೆಯಾದ್ಯಂತ ಸಿಕ್ಕಾಪಟ್ಟೆ ಗಾಂಜಾ ಮಾರಾಟ ಜಾಲ ಸಕ್ರಿಯವಾಗಿದ್ದು, ಪೊಲೀಸರ ಹದ್ದಿನ ಕಣ್ಣನ್ನು ತಪ್ಪಿಸಿ ಜಿಲ್ಲೆಯಲ್ಲಿ ಬೇರೂರುತ್ತಿರುವುದು ಬೆಳಕಿಗೆ ಬಂದಿದೆ. ಹೌದು, ಜಿಲ್ಲೆಯಲ್ಲಿ ಕಳೆದ ಒಂದೇ ವಾರದಲ್ಲಿ 5ಕ್ಕೂ ಹೆಚ್ಚು ಕಡೆಗಳಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದವರನ್ನ ಹೆಡೆಮುರಿ ಕಟ್ಟಿರುವ ಪೊಲೀಸರು ಲಕ್ಷಾಂತರ ಮೌಲ್ಯದ ಮಾಲುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಜಾಲ ಅದೆಷ್ಟರ ಮಟ್ಟಿಗೆ ಹರಡಿದೆ ಎಂಬುದಕ್ಕೆ ಪೊಲೀಸರು ನಡೆಸಿರುವ ಈ ಮೆಗಾ ಬೇಟೆಯೇ ಸಾಕ್ಷಿ. ಹಾಗಿದ್ರೆ ಎಲ್ಲೆಲ್ಲಿ ಪೊಲೀಸರು ಗಾಂಜಾ ಪೆಡ್ಲರ್ಗಳ ಬೇಟೆಯಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ ನೋಡಿ. ಪ್ರಕರಣ 1. ಶಿರಸಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿದ್ದ ತುರಿಮಣಿ ಅರೆಸ್ಟ್. ಸ್ಥಳ ಶಿರಸಿ ಕಾಲೇಜು ರಸ್ತೆಯ ಮಾರಿಕಾಂಬಾ ಕ್ರೀಡಾಂಗಣದ ಹತ್ತಿರ. ರಾಜೀವನಗರದ ನಿವಾಸಿ ಪೇಂಟರ್ ಆನಂದ ಬೋವಿವಡ್ಡರ್ ಅಲಿಯಾಸ್ ತುರಿಮಣಿ ಕದೀಮಾ 10,400 ರೂಪಾಯಿ ಮೌಲ್ಯದ 217 ಗ್ರಾಂ ಗಾಂಜಾ ಮತ್ತು ಒಂದು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಈತ ಮುಗ್ಧ ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಜಾಲ ಬೀಸಿದ್ದ. ಹೊಸ ಮಾರುಕಟ್ಟೆ ಪೊಲೀಸರು ಈತನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಪ್ರಕರಣ 2. ಭಟ್ಕಳದಲ್ಲಿ ಆಟೋ ಚಾಲಕನ ಕರಾಳ ದಂಧೆ ಬಯಲು. ಸ್ಥಳ ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಹೆಬಳೆ ಗ್ರಾಮದ ವರಕೊಡ್ಲು ಮೈದಾನ. ಆಜಾದ್ ನಗರದ ನಿವಾಸಿ ಆಟೋ ಚಾಲಕ ಮೊಹಮ್ಮದ್ ಅಕೀಲ್ ಕದೀಮಾ 15,000 ರೂಪಾಯಿ ಮೌಲ್ಯದ 129 ಗ್ರಾಂ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಆಟೋ ರಿಕ್ಷಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗೆ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಪ್ರಕರಣ 3. ಗೋಕರ್ಣದ ಕುಡ್ಲೆ ಬೀಚ್ ಬಳಿ 19ರ ಹರೆಯದ ಯುವಕನ ಬಂಧನ. ಸ್ಥಳ ಗೋಕರ್ಣದ ಕುಡ್ಲೆ ಗ್ರಾಮದ ಗೋಗರ್ಭ ಮೈದಾನ ಪ್ರದೇಶ. ತಾರಮಕ್ಕಿ ನಿವಾಸಿ ಮಹೇಶ್ ಶೇಖಪ್ಪ ಲಮಾಣಿ ಕದೀಮಾ 2,250 ರೂಪಾಯಿ ಮೌಲ್ಯದ 29 ಗ್ರಾಂ ಗಾಂಜಾ, ಪ್ಲಾಸ್ಟಿಕ್ ಕವರ್ಗಳು ಮತ್ತು ಒಂದು ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಈತ ಮತ್ತೊಬ್ಬ ಕಿಂಗ್ ಪಿನ್ನಿಂದ ಗಾಂಜಾ ತರುತ್ತಿದ್ದ ಆತಂಕಕಾರಿ ಮಾಹಿತಿ ಬಯಲಾಗಿದೆ. ಪ್ರಕರಣ 4. ಯಲ್ಲಾಪುರದಲ್ಲಿ ವೃದ್ಧನಿಂದಲೇ ನಡೀತಿತ್ತು ಗಾಂಜಾ ಬಿಸ್ನೆಸ್. ಸ್ಥಳ ಯಲ್ಲಾಪುರ ತಾಲೂಕಿನ ದೊಡ್ಡ ಯಲವಳ್ಳಿ ಕ್ರಾಸ್ ಹತ್ತಿರ. ಕೂಲಿ ಕೆಲಸ ಮಾಡುವ ಬಯ್ಯ ತಂದೆ ವಾಗು ಕೋಕ್ರೆ 64 ವರ್ಷದ ವೃದ್ಧ ಕದೀಮಾ ಬರೋಬ್ಬರಿ 50,000 ರೂಪಾಯಿ ಮೌಲ್ಯದ 860 ಗ್ರಾಂ ಗಾಂಜಾ ಜಪ್ತಿ. ವಯಸ್ಸಿನ ಮರೆಮಾಚಿಕೊಂಡು ಯುವಕರಿಗೆ ಗಾಂಜಾ ಸರಬರಾಜು ಮಾಡುತ್ತಿದ್ದ ಈತನನ್ನ ಯಲ್ಲಾಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಪ್ರಕರಣ 5. ಭಟ್ಕಳ ನಗರದಲ್ಲಿ ಹೊಂಡಾ ಸಿಟಿ ಕಾರಿನಲ್ಲಿ ಗಾಂಜಾ ಸಾಗಾಟ. ಸ್ಥಳ ಭಟ್ಕಳ ಶಹರದ ಮಗ್ಗುಂ ಕಾಲೋನಿಯ ಮೌಂಟೇನ್ ಗ್ರೌಂಡ್ ಬಳಿ. ಹೆಬಳೆ ನಿವಾಸಿ ಅಬ್ರಾರ್ ಶೇಖ್ ಕದೀಮಾ 5,000 ರೂಪಾಯಿ ಮೌಲ್ಯದ 84 ಗ್ರಾಂ ಗಾಂಜಾ, 12 ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಸ್ಯಾಚೆಟ್ಗಳು ಹಾಗೂ 5 ಲಕ್ಷ ರೂಪಾಯಿ ಮೌಲ್ಯದ ಬಿಳಿ ಬಣ್ಣದ ಹೊಂಡಾ ಸಿಟಿ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ. ನೋಡಿದ್ರಲ್ಲ ಯಾವ ಮಟ್ಟಿಗೆ ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಜಾಲ ಬೇರೂರಿದೆ ಅನ್ನೋದನ್ನ. ಇಂತಹ ಅಕ್ರಮ ಚಟುವಟಿಕೆಗಳನ್ನ ಬೇರು ಸಮೇತ ಕಿತ್ತು ಹಾಕೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಶ್ರಮ ವಹಿಸುತ್ತಿದೆ. ಆದರೂ ಅವರ ಕಣ್ಣನ್ನೇ ತಪ್ಪಿಸಿ ಈ ದಂಧೆಕೋರರು ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸೋದು ಒಳ್ಳೆಯದು.
ಬ್ಯೂರೋ ರಿಪೋರ್ಟ್ ಶಿರ್ಸಿ ನ್ಯೂಸ್.